ಇವರು ಸರ್ ತಮ್ಮ ಹೆಸರು ನೋಡಿ, ಚಂದ್ರಮೋಹನ್ ಅಂತ ಹೇಳಿ. ನಾನು ನಿಜ ಇವ್ರ ಹೆಸರು ಗೊತ್ತಿಲ್ಲ. ಇವ್ರು ಯೂಟ್ಯೂಬ್ ಚಾನಲ್ ನಾನು ನೋಡಿದೆ. ನಾನು ಇತ್ತೀಚೆಗೆ ಈಗ ಈ ಒಂದು 2-3 ನಂಗೆ ನಿಜ ಕೃಷಿ ಬಗ್ಗೆ ಏನೇನೂ ಗೊತ್ತಿಲ್ಲ, ಝೀರೋ ನಾಲೆಡ್ಜು. ಏನೋ ಸಣ್ಣದಾಗಿ ಏನೋ ಮಾಡೋಣ ಅಂತ ನೋಡಿದಾಗ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಇವರು ಪಾಪ ಕೃಷಿ ಕಟ್ಟೆ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಾನು ನೋಡಿದೆ, ಇದು ಬೆಂಗಳೂರು ನರ್ಸರಿಗೆ ಒಂದು 10 ಸರಿ ನೋಡಿದೆ. ಏನೇನೋ ಗಿಡ, ಫ್ಯಾಷನ್ ಫ್ರೂಟ್ಸ್, ಏನೇನೇನೇನೋ ಗಿಡ ಇದೆ ಅಂತ ಹೇಳಿ. ಪಾಪ ಇವರು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ವಿಡಿಯೋ ಎಲ್ಲ ತುಂಬ ವಿಡಿಯೋ ಮಾಡಿ ಹಾಕಿದ್ದಾರೆ. ನನಗೂ ಆ್ಯಕ್ಚುಲಾಗಿ ಇವರೇ ನನಗೆ ಕಾರಣ ಇಲ್ಲಿ ಬರಲಿಕ್ಕೆ. ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಸರ್ ಏನು ಸರ್ ಇದಕ್ಕೆ ಕೃಷಿ ಮಾಡಬೇಕು ಅನ್ನಿಸ್ತು? ಕೃಷಿ ಕಟ್ಟೆ ಅಂತ ಏನಕ್ಕೆ ಹೆಸರಿಟ್ರಿ? ಅದಕ್ಕೆ ಒಂದು ದೊಡ್ಡ ಇದೆ. ಬಟ್ ನಾನು MSc ಅಗ್ರಿಕಲ್ಚರ್ ಓದ್ಕೊಂಡಿದ್ದೀನಿ. ನಾನು ಗೌರ್ಮೆಂಟ್ ಜಾಬ್ ಹೋಗಲಿಲ್ಲ. ನನಗೆ ಕೃಷಿ ಮಾಡ್ಬೇಕಂತ ಆಸೆ. ಸಣ್ಣ ಜಾಗ ಇದೆ, ಅದರಲ್ಲಿ ಮಾಡ್ಬೇಕಂತ ಅನ್ಕೊತಾ ಇದೆ. ಬಟ್ ನಮ್ಮ ತಂದೆಯವ್ರಿಗೇನು ಭಾಗ ಆಗಿರಲಿಲ್ಲ. ಸೊ ನಾನು ಕೊರೋನಾ ಟೈಮಲ್ಲಿ ಅದ್ರ ಬಗ್ಗೆ ತುಂಬ ಫೋಕಸ್ ಮಾಡಿದೆ. ಯಾಕಂದ್ರೆ ನನಗೆ ಈ ಒಂದು ವಿಡಿಯೋಗ್ರಫಿ ಎಲ್ಲ ತುಂಬ ಹುಚ್ಚು. ನಾನು ಮಾವ ತೋಟದಲ್ಲಿ ರೆಕಾರ್ಡ್ ಮಾಡಿ ವಿಡಿಯೋಸ್ನ ರ್ಯಾಂಡಮ್ ಹಂಗೆ ಆಗ್ತಾಯಿದೆ. ಆಮೇಲೆ ನೋಡೋಕೆ ಜಾಸ್ತಿ ಆದರು. ಸೊ ಹಂಗಾಗಿ ಏನು ಮಾಡೋಣ, ಇನ್ನೂ ಸ್ವಲ್ಪ ಡೀಟೇಲಾಗಿ ಮಾಡೋಣ ಅಂತ ಈ ಥರ ರೈತರಿಗೆ ಗಿಡದಿಂದ ಶುರು ಮಾಡೋಣ ಅಂತ. ಆ ಗಿಡದಿಂದ ಶುರು ಮಾಡಿದ್ರೆ ಅದನ್ನ ಎಲ್ಲಿ ತೊಗೋಬೇಕು, ಎಲ್ಲಿ ಒಳ್ಳೆ ಒಂದು ಗಿಡ ಸಿಗ್ತದೆ, ಯಾವ ಬೆಳೆ ಬೆಳಿಬೇಕು, ಯಾವುದಕ್ಕೆ ಮಾರ್ಕೆಟ್ ಹೆಂಗೆ ನಾವು ಕಲಿಸ್ಬೇಕು ಅನ್ನೋದು ನಾನು ತುಂಬ ಫೋಕಸ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ಕೆಲವೊಂದು ಬೆಳೆಗಳಿದ್ದಾವೆ, ಹೇಳ್ತಾರೆ ಇದನ್ನು ಬೆಳೀರಿ ರೈತರಿಗೆ ಮಾರ್ಕೆಟಿಗೆ ಬರುತ್ತೆ ಅಂತ. ಮಾರ್ಕೆಟಿಗೆ ಕಲಿಸೋರು ಯಾರೂ ಇಲ್ಲ. ಉದಾಹರಣೆ ಚಿಯಾ ಅಂತ ಬೆಳೆ ನೀವು ಕೇಳಿರ್ತೀವಿ. ಚಿಯಾ ಸೀಡ್ಸು ಅದು ನೀರಿಗೆ ಹಾಕೊಂಡು ಕುಡಿತಾರೆ, ಮತ್ತೆ ಸ್ಮೂತ್ಸ್ ಇರ್ಬೋದು, ಐಸ್ ಕ್ರೀಮ್ ಅಲ್ಲೆಲ್ಲ ಬಳಸ್ತಾರೆ, ಫಲೂಡಾಸ್ ಎಲ್ಲ ಹಾಕ್ತಾರೆ. ಅದನ್ನ ಬೆಳೆಯೋದಕ್ಕೆ ರೈತರಿಗೆ ಮುಂದೆ ಬರ್ತಾರೆ. ಅದು ಮಾರ್ಕೆಟ್ ಮಾಡೋದು ಹೆಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂದಾಗ ನಾವೇ ಅದನ್ನ ನೋಡಿ, ನೀವು ತಗೊಂಡೋಗ್ಬಿಟ್ಟು ಒಂದ್ಸರಿ ಬೆಳಿತೀರಾ, ಆ ಗಿಡ ಟೇಸ್ಟ್ ನೋಡಿದ್ರೆ ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ, ಓ ಇದು ಹಿಂಗಿದೆ ಟೇಸ್ಟ್ ತಗೋಬೋದು ಅಂದಾಗ ನೀವು ಮಾರ್ಕೆಟ್ ಮಾಡಕ್ಕೆ ಮುಂದೆ ಹೋಗ್ತೀರಾ. ಒಂದು 20 ಜನ ಕೊಡ್ತೀರಾ, ತಗೊಳ್ತಾರೆ, ಆವಾಗ ಧೈರ್ಯ ಬರುತ್ತೆ. ಸೊ ಹಂಗೆ ಸಣ್ಣ ಪ್ರಮಾಣದಲ್ಲಿ ಹಾಕ್ದಾಗ ಅಂತ ಬೆಳೆಗಳನ್ನೆಲ್ಲ ಬೆಳೆದಕ್ಕೂ ಧೈರ್ಯ ಬರುತ್ತೆ ಅಂತ. ಸೊ ಆ ಉದ್ದೇಶದಿಂದ ನಾನು ಸಣ್ಣದಾಗಿ ಕೃಷಿ ಕಟ್ಟೆ ಅಂತ ಮಾಡಿದೆ. ಕೃಷಿ ಕಟ್ಟೆ ಅಂತಂದ್ರೆ ಅಂದ್ರೆ ನಾವು ಕೇಳಿರ್ತೀವಿ ಹಳ್ಳಿಗಳಲ್ಲಿ ಅರಳಿ ಕಟ್ಟೆ ಅಂತ ಅವೆಲ್ಲ. ಸೊ ಇದು ಕೃಷಿ ಕಟ್ಟೆ, ಕೃಷಿಗೆ ಸಂಬಂಧಪಟ್ಟಾಗೆ ಎಕ್ಸ್ಕ್ಲೂಸಿವ್ ಆಗಿರಲಿ ಅಂತ ನಾನು ಮಾಡಿದೆ. ಒಳ್ಳೆ ಇಲ್ಲ ಸರ್, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಆ್ಯಕ್ಚುಲಾಗೆ ನಾನು ಕೇಳ್ಪಟ್ಟ ಹಾಗೆ ನಾನು ಕೃಷಿ ಏನೋ ಮಾಡಬೇಕು ಅಂತ ಅಂದಾಗ ಮೊದಲನೇದಾಗಿ ವ್ಯವಸಾಯ. ನಾನು ಯಾವಾಗಲೂ ಅಂತಿದ್ದಿದ್ದು ವ್ಯವಸಾಯ ಅಂತಂದರೆ ನಾ ಸಾಯ ನೀ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಒಂದು ನಾಣ್ಣುಡಿನ ಮಾಡಿ ಇಟ್ಬಿಟ್ಟಿದ್ದಾರೆ. ಆದರೆ ಅದು ತಪ್ಪು. ನನ್ನ ಕೃಷಿ ಖುಷಿ ಕೊಡುತ್ತೆ. ಕೃಷಿ ನಿಜ ಖುಷಿ ಕೊಡುತ್ತೆ. ನನಗಂತೂ ಖುಷಿ ಕೊಡ್ತಾ ಇದೆ. ನಾನು ಸಣ್ಣದಾಗಿ ಅಂದರೆ ಮೇ ಬಿ ಅದನ್ನು ವ್ಯಾಪಾರ ದೃಷ್ಟಿಯಲ್ಲಿ ಮಾಡಿದಾಗ ಏಳು ಬೀಳುಗಳು ಇರಬಹುದು. ನಾವು ಈ ಥರ ಖುಷಿಯಾಗಿ ನಾವು ನಮಗೆ ಬೇಕಾದಾಗೆ ನಾವು ಮಾಡಬೇಕು ಅಂತ ಅಂದಾಗ ಖಂಡಿತ ಖುಷಿ ಕೊಡುತ್ತೆ ಅಂತ ಅನ್ಕೋತೀನಿ. ವ್ಯವಸಾಯನ ದಯವಿಟ್ಟು ಒಂಥರ ಪ್ಯಾಷನ್ನಾಗಿ ತಗೊಳ್ಳೋಣ, ಖುಷಿಯಿಂದ ಮಾಡೋಣ ಕೃಷಿನ ಅಂತೇಳಿ ಕೃಷಿ ಕಟ್ಟೆ ಅವರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರು ನನಗೆ ಇನ್ಸ್ಪಿರೇಷನ್ ಆಗಿ ಇಲ್ಲಿ ತೋರಿಸಿದ್ದಕ್ಕೆ ನಾನು ನಿಜಕ್ಕೂ ಅವ್ರಿಗೆ ಧನ್ಯನಾಗಿರ್ತೀನಿ. ಎಲ್ಲ ಥರ ಗಿಡ ತಗೊಂಡಿದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ಇನ್ನು 2 ವರ್ಷಕ್ಕೆ ನಮ್ಮಲ್ಲೂ ಗಿಡದಲ್ಲಿ ಹಣ್ಣು ಬಿಟ್ಟಾಗಲೂ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸರ್. ನೀವು ಅಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಇದು ಕೃಷಿ ಅನ್ನೋ ಜೀವನಾಧಾರ ಆದಾಗ ನೆಮ್ಮದಿ ಇರುತ್ತೆ. ವ್ಯಾಪಾರ ದೃಷ್ಟಿಯಿಂದ ಮಾಡಿದಾಗ ಅದು ಖುಷಿ ಕೊಡಲ್ಲ. ಅಂದರೆ ದುಡ್ಡು ಬಂದಾಗ ಖುಷಿ ಆಗುತ್ತೆ, ಲಾಸ್ ಆದಾಗ ಒಂಥರ ದುಃಖ ಆಗುತ್ತೆ. ಬೇಡ, ನೀವೇನು ಮಾಡ್ತಾ ಇದ್ದೀರ ಅದನ್ನ ಹಂಗೆ ಮಾಡಿ ಒಂದು ಜನಕ್ಕೆ ಹೇಳಿ. ಹೌದು, ಖಂಡಿತ ಸರ್. ನನಗೆ ಹೇಳೋಷ್ಟು ನಾಲೆಡ್ಜ್ ಇಲ್ಲ ಅನ್ಕೋತೀನಿ, ಹೇಳೋಷ್ಟು ಗೊತ್ತಿಲ್ಲ. ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಿ. ನಿಮ್ಮಷ್ಟು ನಾಲೆಡ್ಜ್ ಇಲ್ಲದೆ ಇದ್ರು ಒಂದು ಸಣ್ಣ ಪ್ರಯತ್ನವನ್ನು. ನಿಮ್ಮ ಅನುಭವ ನನಗೆ ನಾನು ಓದ್ಕೊಂಡಿರೋ ಅನುಭವ ಇರ್ಬೋದು, ನಿಮ್ಮ ಸ್ವಂತವಾಗಿ ಅನುಭವ ಪಡ್ತಾರೆ, ಅದೇ ಒಂದು ಖುಷಿ ಕೊಡೋದು. ಅದೇ ಓದ್ಕೊಂಡು ಸ್ವಂತವಾಗಿ ಅನ್ನೋದಕ್ಕಿಂತ ಒಂದು ಖುಷಿ ತಂದ್ಕೊಳ್ಳೋಣ ಜೀವನದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಹೆಲ್ದಿ ಜೀವನವನ್ನು ಮಾಡೋಣ. ಮತ್ತು ಈ ಹಣ್ಣುಗಳನ್ನು ನಾವು ಕೊಂಡು ತಿನ್ನೋದಕ್ಕಿಂತ ನಾವೇ ಬೆಳೆದು ತಿಂದಾಗ ಅದರಲ್ಲಿರೋ ಖುಷಿನೇ ಬೇರೆ. ಕೃಷಿನ ನಾವು ಖುಷಿಯಾಗಿ ಕಾಣೋಣ. ಏನು ಸರ್? ಹೌದು, ಖಂಡಿತ ಕೃಷಿಯನ್ನು ನಾವು ಖುಷಿಯಾಗಿ ಕಾಣೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.